ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಭಾಗದ ಜನಪ್ರಿಯ ನಾಯಕರು, ಮಾಜಿ ಸಚಿವರು, ವ್ಯವಸಾಯ ಹೋರಾಟರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ SR ಪಾಟೀಲ್ ಸಾಹೇಬ್ರೆ, ಇನ್ನೋರ್ವ ಹಿರಿಯ ಮುಖಂಡರು, ಮಾಜಿ ಸಚಿವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಅಜಯ್ ಕುಮಾರ್ ಸರ್ನಾಯಕ್ ಸಾಹೇಬ್ರೆ, ಶ್ರೀ ಕೃಷ್ಣ ಮೇಲ್ದಂಡೆ ಯೋಜನೆಯ ಹೋರಾಟ ಸಮಿತಿಯ ಅಧ್ಯಕ್ಷರು, ನಮ್ಮ ಹಿರಿಯರು ಹಾಗೂ ಹಿಂದಿನ ಹೋರಾಟಗಾರರಾಗಿರ್ತಕ್ಕಂಥ ಸನ್ಮಾನ್ಯ ದಿವಂಗತ ವಾಸಣ್ಣ ದೇಸಾಯಿ ಅವರ ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಅದೃಷ್ಟಪ್ಪ ದೇಸಾಯಿರವರೇ, ಈ ಭಾಗದ ಎಲ್ಲ ಹಿರಿಯ ಮುಖಂಡರುಗಳೇ, ಕೃಷ್ಣ ಮೇಲ್ದಂಡೆ ಯೋಜನೆಯ ಸಂತ್ರಸ್ತ ಬಂಧುಗಳೇ, ಇವತ್ತಿನ ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಇಲ್ಲಿಗೆ ವಕೀಲ ಮಿತ್ರರೊಂದಿಗೆ ಆಗಮಿಸಿರ್ತಕ್ಕಂಥ ಬಾಗಲಕೋಟೆ ವಕೀಲರ ಸಂಘದ ಅಧ್ಯಕ್ಷರು, ನನ್ನ ಸ್ನೇಹಿತರಾಗಿರ್ತಕ್ಕಂಥ ರಮೇಶ್ ಬದ್ದೂರವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಶಾಂತ್ ನಾರಾಯಣಕರ್ ಅವರೇ ಹಾಗೂ ಬಾಗಲಕೋಟೆಯ ಎಲ್ಲ ವಕೀಲ ಬಂಧುಗಳೇ, ನಿನ್ನೆ ಈ ಹೋರಾಟಕ್ಕೆ ಬೆಂಬಲಿಸಿ ನಮ್ಮ ಹಿರಿಯ ವಕೀಲರೊಬ್ಬರು ಒಂದು ಮನವಿಯನ್ನು ಕೊಡೋಕೆ ಬಂದಿದ್ರು. ಆ ಮನವಿ ಪತ್ರದ ಮೇಲೆ ಅವರು ಬರೆದಿದ್ರು, ಸ್ವತಂತ್ರ ಭಾರತದ ಸ್ವತಂತ್ರ ಯೋಜನೆ. ನಿಜವಾಗಿ ಕೂಡ ಇದು ಎಷ್ಟೊಂದು ಸೂಕ್ತವಾಗಿರ್ತಕ್ಕಂಥ ಒಂದು ಬರವಣಿಗೆ ಆಗಿತ್ತು ಅಂತ ಹೇಳಿದ್ರೆ, ಸುಮಾರು 60 ವರ್ಷಗಳು ಗತಿಸಿದ್ರು ಕೂಡ ಸ್ವತಂತ್ರ ಭಾರತದ ಅತ್ಯಂತ ಹಳೆಯ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಮೇಲ್ದಂಡ ಯೋಜನೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಗತಿಸಿದ್ರು ಕೂಡ ಇವತ್ತಿನವರೆಗೂ ಈ ಯೋಜನೆ ಪೂರ್ಣಗೊಂಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿ ಯೋಚನೆ ಮಾಡಿದಾಗ ನಿಜಕ್ಕೂ ಕೂಡ ಬಹಳ ಖೇದ ಅನ್ನಿಸ್ತು. ಅನೇಕ ಸರ್ಕಾರಗಳು ಬಂದು ಹೋಗಿರ್ಬೋದು, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಿಲ್ಲ. ಯಾವುದೇ ಸರ್ಕಾರ ಬಂದರೂ ಕೂಡ ದಕ್ಷಿಣ ಕರ್ನಾಟಕಕ್ಕೆ ಒಂದು ನ್ಯಾಯ, ಉತ್ತರ ಕರ್ನಾಟಕಕ್ಕೆ ಒಂದು ನ್ಯಾಯ. ಇದು ಯಾವುದೇ ಯೋಜನೆ ಆಗಿರ್ಬೋದು, ಬರೀ ಕೃಷ್ಣ ಮೇಲ್ದಂಡ ಯೋಜನೆ ಮಾತ್ರ ಅಲ್ಲ. ಅಭಿವೃದ್ಧಿ ದೃಷ್ಟಿಯನ್ನು ತೆಗೆದುಕೊಂಡಾಗ ಬಜೆಟಿನ ಬಹುಪಾಲು ಹಣವನ್ನ ದಕ್ಷಿಣ ಕರ್ನಾಟಕಕ್ಕೆ ಖರ್ಚು ಮಾಡಿ ಉತ್ತರ ಕರ್ನಾಟಕಕ್ಕೆ ಸಂತೋಷ ಹೋರಾಟಕ್ಕೆ ದಯವಿಟ್ಟು ಸಂತ್ರಸ್ತ ಮುಖಂಡರು ಹಾಗೂ ರೈತ ಬಂಧುಗಳು ಹಾಗೂ ವಕೀಲ ಮಿತ್ರರು ಈ ವೇದಿಕೆ ಮೇಲೆ ಆಸೀನರಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ.